ಆದ್ಮೇಲೆ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ಕಳೆದ 2 ಸಂಚಿಕೆಯಲ್ಲಿ ನಾನು ಮೊದಲನೇ ಸಂಚಿಕೆಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಮೊದಲ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ. 2ನೇ ಸಂಚಿಕೆಯಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಹಂಚ್ಕೊಳ್ತಾ ಇದ್ದೇನೆ. ಈ ಮೂರನೇ ಸಂಚಿಕೆಯಲ್ಲಿ ನಾನು 2 ಅಂಕದ ಪ್ರಶ್ನೆಗಳ ಕುರಿತಾದಂತೆ ನಿಮಗೆ ಈ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಕಲಿಕಾ ಅಂಶಗಳ ಮೇಲೆ 2 ಅಂಕದ ಪ್ರಶ್ನೆಯನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಆದ್ಮೇಲೆ ನಾವೆಲ್ಲ ವಿದ್ಯಾರ್ಥಿ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. 2 ಅಂಕದ ಪ್ರಶ್ನೆಯನ್ನು ನೋಡಿದರೆ ಇಲ್ಲಿ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಯಾಕಂತಂದರೆ ಕಾರಣ ಕೊಡಿ ಅಂತ ಕೇಳಿದಾಗ ಇದು ಉಪಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಸಹವ್ಯಾಲೆನ್ಸಿಯ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದುವ ಬಿಂದು ಕಡಿಮೆ ಇರ್ತದೆ ಯಾಕೆ ಅಂತ ಕೇಳಿದ್ದಾರೆ. ಅದರ ಸಹವ್ಯಾಲೆನ್ಸಿಯ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಯಾಕೆ ಕಡಿಮೆ ಇರ್ತದೆ ಅನ್ನೋದನ್ನು ನೋಡೋದಾದರೆ, ಸಹವ್ಯಾಲೆನ್ಸಿಯ ಬಂಧಗಳಿಂದಾದ ಸಂಯುಕ್ತಗಳಲ್ಲಿ ಏನಾಗಿರ್ತದೆ ಅಂತಂದ್ರೆ ಅಂತರಾಣಿಕ ಬಲ ಕಡಿಮೆ ಇರೋದ್ರಿಂದ ಇವುಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಆಗಿರ್ತದೆ. ಯಾಕೆ ಕಡಿಮೆ ಇರ್ತದೆ ಅಂತಂದರೆ ಅಂತರಾಣ್ವಿಕ ಬಲ ಕಡಿಮೆ ಇರ್ತದೆ, ಇದರಿಂದ ಏನಾಗ್ತದೆ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಸಹವ್ಯಾಲೆನ್ಸಿಯ ಸಂಯುಕ್ತಗಳ ನಡುವೆ ಕಡಿಮೆ ಇರ್ತದೆ ಅನ್ನುವಂಥದ್ದು. ಇನ್ನು ಬಿ ಪ್ರಶ್ನೆಯನ್ನು ನೋಡೋದಾದರೆ, ಸಹವ್ಯಾಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು ಅನ್ನುವಂಥದ್ದು ಯಾಕೆ ಅಂತ ಕೇಳಿದ್ದಾರೆ, ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕಾರಣವನ್ನು ನೋಡೋದಾದರೆ, ಸಹವ್ಯಾಲೆನ್ಸಿಯ ಬಂಧಗಳಿಂದಾದ ಸಂಯುಕ್ತಗಳು ವಿದ್ಯುದಾವೇಶಯುಕ್ತ ಕಣಗಳನ್ನು ಹೊಂದಿರುವುದಿಲ್ಲ, ಆದ್ದರಿಂದ ಇವು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರ್ತಾವ ಅನ್ನುವಂಥದ್ದು. ಇನ್ನು 37ನೇ ಪ್ರಶ್ನೆಯನ್ನು ನೋಡೋದಾದರೆ, 2 ಅಂಕದ ಪ್ರಶ್ನೆಯನ್ನು ನೋಡೋದಾದರೆ, ಕಾರ್ಬನ್ನಲ್ಲಿ ಗಮನಿಸಬಹುದಾದ 2 ಪ್ರಮುಖ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 37ನೇ ಪ್ರಶ್ನೆಯನ್ನು ನಾವು ಕಾರ್ಬನ್ನಿನ ಗಮನಿಸಬಹುದಾದ 2 ಪ್ರಮುಖ ಅಂಶಗಳು ತಿಳಿಸಿ ಅಂತ ಕೇಳಿದ್ದಾರೆ. ಕಾರ್ಬನ್ ಪರಮಾಣುಗಳು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಕೆಟನೀಕರಣ ಕ್ರಿಯೆಯಲ್ಲಿ ಉದ್ದ ಸರಪಳಿ ಸಂಯುಕ್ತಗಳನ್ನು ಉಂಟು ಮಾಡ್ತಾ ಇದೆ, ಇದು ಒಂದು ಅಂಶ. ಆದರೆ ಇನ್ನು 2ನೇ ಅಂಶ ಏನಂತಂದರೆ, ಕಾರ್ಬನ್ನ ವೆಲೆನ್ಸಿಯ 4 ಇರುವುದು, ಇದರಿಂದಾಗಿ ಕಾರ್ಬನ್ನ ವೆಲೆನ್ಸಿ ಏನಾಗಿರ್ತದೆ 4 ಇರ್ತದೆ. ಇದರಿಂದಾಗಿ ಏನಾಗಿರ್ತದೆ ಅಂತಂದರೆ, ಇದು 4 ಇತರೆ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ವಿಶಿಷ್ಟ ಗುಣಗಳುಳ್ಳ ಸಂಯುಕ್ತಗಳನ್ನು ಉಂಟು ಮಾಡುವಂಥ ಸಾಮರ್ಥ್ಯವನ್ನು ಕಾರ್ಬನ್ ಹೊಂದಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ 38 ಪ್ರಶ್ನೆಯಲ್ಲಿ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಅದರಲ್ಲಿ 1ನೇ ಉಪಪ್ರಶ್ನೆ ಏನು ಅಂತಂದರೆ, ಅನುರೂಪ ಶ್ರೇಣಿಗಳಲ್ಲಿ ಅನುರಾಶಿಯ ಹೆಚ್ಚಳದೊಂದಿಗೆ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡು ಬರ್ತದೆ ಅನ್ನುವಂಥದ್ದು ನೋಡೋದಾದರೆ ಅನುರೂಪ ಶ್ರೇಣಿಗಳಲ್ಲಿ ಅನುರಾಶಿಯ ಹೆಚ್ಚಳದೊಂದಿಗೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದುಗಳು ಹೆಚ್ಚಾಗೋದ್ರಿಂದ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡು ಬರ್ತದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಇನ್ನು ಬಿ ಪ್ರಶ್ನೆಯನ್ನು ನೋಡೋದಾದರೆ, ಕೇವಲ ಕ್ರಿಯಾ ಗುಂಪಿನಿಂದ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಯಲ್ಲಿ ಬದಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಅನುರೂಪ ಶ್ರೇಣಿಗಳ ಸಂಯುಕ್ತಗಳಲ್ಲಿ ಒಂದೇ ಕ್ರಿಯಾ ಗುಂಪು ಇದ್ದರೆ ರಾಸಾಯನಿಕ ಗುಣಗಳು ಒಂದೇ ರೀತಿಯಾಗಿರ್ತದೆ, ಆದ್ದರಿಂದ ಕ್ರಿಯಾ ಗುಂಪಿನ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು ಬದಲಾಗುವುದಿಲ್ಲ ಅನ್ನುವಂಥದ್ದು. ಇನ್ನು 39ನೇ ಪ್ರಶ್ನೆಯನ್ನು ನೋಡೋದಾದರೆ, ಅಣುವಿನ ಕೆಳಗೆ ಕೊಟ್ಟಿರ್ತಕ್ಕಂಥ ಅಣುವಿನ ಚುಕ್ಕೆ ರಚನೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಹೈಡ್ರೋಜನ್ ಚುಕ್ಕೆ ರಚನೆಯನ್ನು ಬರೆಯೋದು, H2ನ ಚುಕ್ಕೆ ರಚನೆಯನ್ನು ಬರೆಯೋದಾದರೆ ಈಜಿಯಾಗಿ ನೀವು ಬರಿಬೋದು ಆತ್ಮೀಯ ವಿದ್ಯಾರ್ಥಿಗಳೇ. ಇಲ್ಲಿ ಏನಾಗಿದೆ ಅಂತಂದರೆ H2 ಏನಾಗಿದೆ, ಸಿಂಗಲ್ ಬಾಂಡ್ H ಆಗಿದೆ. ಸೊ Hನ ಒಂದು ಅಣು Hನ ಇನ್ನೊಂದು ಅಣುವಿನ ಜೊತೆಗೆ ಏನಾಗ್ತೈತಿ ಬಂಧವನ್ನು ಏರ್ಪಡಿಸೋದ್ರಿಂದ ಏನಾಗಿರ್ತದೆ ಒಂದು ಚುಕ್ಕೆ ಚಿತ್ರವನ್ನು ಈ ರೀತಿಯಾಗಿ ನೀವು ಬರಿಬೋದು ಅನ್ನುವಂಥದ್ದು. ಇನ್ನು ಈಥೇನ್ನ ಚುಕ್ಕೆ ಚಿತ್ರವನ್ನು ನಾವು ಬರೆಯೋದಾದರೆ, ಈಥೇನ್ನ ಚುಕ್ಕೆ ಚಿತ್ರ ಬರೆಯೋದಾದರೆ C2H6 ಅದ. ಇದು ಮೊದಲಿಗೆ ನಾವು ಏನು ಬರಿಬೇಕು ಅಂತಂದರೆ C2H6 ಬರಿಬೇಕು, ಹೌದಾ? C2H6 ಬರಿಬೇಕು. ಇಲ್ಲಿ C2 ಕಾರ್ಬನ್ ಏನಾಗಿರ್ತದೆ ಅಂತಂದರೆ, ಕಾರ್ಬನ್ 4 ವೇಲೆನ್ಸ್ ಎಲೆಕ್ಟ್ರಾನ್, ಹೊರಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ಕಾರ್ಬನ್ ನಡುವೆ ಏನು ಏಕಬಂಧ ಇಲ್ಲಿ ಏನಾಗಿರ್ತದೆ, ಕಾರ್ಬನ್ಗಳ ನಡುವೆ ಏನಾಗಿರ್ತದೆ ದ್ವಿಬಂಧ ಉಂಟಾಗ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ C2H6 ಅಂತಂದರೆ ಕಾರ್ಬನ್ ಬಂಧ ಉಂಟಾಗ್ತದೆ. 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಒಂದು ಕಾರ್ಬನ್ನಿನ 4 ಎಲೆಕ್ಟ್ರಾನ್ಗಳು, ಇನ್ನೊಂದು ಕಾರ್ಬನ್ನಿನ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಮತ್ತು ಇಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇರ್ತಾವೆ. ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಏನಾಗ್ತಾವೆ ಅಂತಂದರೆ ಹೈಡ್ರೋಜನ್ನ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ನೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಏನಾಗ್ತದೆ ಅಂತಂದರೆ
ಬಂಧವನ್ನು ಏರ್ಪಡಿಸಿಕೊಳ್ತಾವ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಈ ರೀತಿಯಾಗಿ ನೀವು ಬರೆದಿದ್ದೇ ಆದರೆ ಈಸಿಯಾಗಿ ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಅದೇ ರೀತಿಯಾಗಿ ಕ್ರಿಯಾಗುಂಪು ಅಂತಂದರೆ 41ನೇ ಪ್ರಶ್ನೆಯನ್ನು ನೋಡೋದಾದರೆ ಕಾರ್ಬನ್ ಕ್ರಿಯಾಗುಂಪು ಎಂದರೇನು, ಪ್ರೊಫೆನಾಲ್ ಮತ್ತು ಪ್ರೊಪೆನಾಲ್ ಕ್ರಿಯಾಗುಂಪನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ 40ನೇ ಪ್ರಶ್ನೆಯನ್ನು ಕ್ರಿಯಾಗುಂಪು ಅಂತಂದರೆ ಕಾರ್ಬನ್ ಸರಪಳಿಗಳ ಉದ್ದ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣುಗಳನ್ನು ಮತ್ತು ಇವುಗಳನ್ನು ಹೊಂದಿರುವ ಗುಂಪುಗಳಿಗೆ ಏನಂತ ಕರಿತೀವಿ ಅಂತಂದರೆ ಕ್ರಿಯಾಗುಂಪು ಅಂತ ಕರಿತೀವಿ. ಇಲ್ಲಿ ಆಲ್ಡಿಹೈಡ್ಗಳು ಮತ್ತು ಆಲ್ಕೋಹಾಲ್ಗಳು ಏನಾಗಿರ್ತಾವ ಅಂತಂದರೆ ಪ್ರೊಫೆನಾಲ್ ಮತ್ತು ಪ್ರೊಫೆನಾಲ್ ಈ ಕ್ರಿಯಾಗುಂಪುಗಳಾಗಿರ್ತಾವ ಅನ್ನುವಂಥದ್ದು. ಇನ್ನು ಪ್ರೊಫೆನಾಲ್ ಮತ್ತು ಪ್ರೊಪೆನಾಲ್ಗಳು ಏನಾಗಿರ್ತಾವೆ ಆಲ್ಡಿಹೈಡ್ ಮತ್ತು ಆಲ್ಕೋಹಾಲ್ ಕ್ರಿಯಾಗುಂಪುಗಳಿಗೆ ಸೇರಿರ್ತಾವ ಅನ್ನುವಂಥದ್ದು. ಇನ್ನು 41ನೇ ಪ್ರಶ್ನೆ ಕ್ರಿಯಾಗುಂಪು ಎಂದರೇನು, ಈಥೇನಿನ ಒಂದು ಹೈಡ್ರೋಜನ್ ಪರಮಾಣು CHO ಗುಂಪಿನಿಂದ ಪಲ್ಲಟಗೊಳಿಸಿದಾಗ ದೊರೆಯುವಂಥ ಸಂಯುಕ್ತ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕ್ರಿಯಾಗುಂಪು ಈಗಾಗಲೇ ನೋಡಿದ್ದೀವಿ. ಕ್ರಿಯಾಗುಂಪು ಏನಂತಂದರೆ ಕಾರ್ಬನ್ ಸರಪಳಿಗಳ ಉದ್ದ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣುಗಳು ಮತ್ತು ಇವುಗಳನ್ನು ಹೊಂದಿರುವಂಥ ಗುಂಪುಗಳಿಗೆ ನಾವು ಕ್ರಿಯಾಗುಂಪು ಅಂತ ಕರಿತೀವಿ. ಇಲ್ಲಿ ಏನಂತಂದರೆ ಈಥೇನಿನ ಒಂದು ಹೈಡ್ರೋಜನ್ ಪರಮಾಣು CHOನಿಂದ ಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತ ಅಣುಸೂತ್ರ ಯಾವುದು ಅಂತಂದರೆ ಅಣುಸೂತ್ರವನ್ನು ನಾವು ಬರೆಯುವುದೇ ಆದರೆ ಇನ್ನು 41ನೇ ಪ್ರಶ್ನೆಗೆ ಅಣುಸೂತ್ರವನ್ನು ಬರೆಯುವುದೇ ಆದರೆ ಏನಾಗಿರ್ತದೆ ಅಂತಂದರೆ ಮೊದಲಿಗೆ ಆಲ್ಡಿಹೈಡ್ CHOವನ್ನು ಬರ್ಕೋಬೇಕು. CHOವನ್ನು ಬರ್ಕೊಂಡಾಗ ಇಲ್ಲಿ ಏನಾಗಿರ್ತದೆ ಅಂತಂದರೆ ಸಿಂಗಲ್ ಬಾಂಡ್ CH ಈ ರೀತಿಯಾಗಿ ನೀವು ಬರಿಬೋದು ಅನ್ನೋದು. ಇನ್ನು 42ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಾವಯವ ಸಂಯುಕ್ತ 42 ಒಂದು ನಿರ್ದಿಷ್ಟ ಗುಂಪಿನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 1:2 ಆಗಿದೆ. ಇದರ CS2 ಹೈಡ್ರೋಕಾರ್ಬನ್ ಮೊದಲ ಸದಸ್ಯ ಆಗಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ಕಾರಣವೇನು, ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಕಾರ್ಬನ್ ಚತುರ್ವೇಲೆನ್ಸಿ ಗುಣವನ್ನು ಸಂತೃಪ್ತಗೊಳಿಸುವುದಿಲ್ಲ, ಕಾರ್ಬನ್ ಪರಮಾಣು ಹೈಡ್ರೋಜನ್ ಪರಮಾಣು ದ್ವಿಬಂಧ ಕೂಡ ಉಂಟು ಮಾಡುವುದಿಲ್ಲ ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ 43 ಪ್ರಶ್ನೆಯನ್ನು ಇಲ್ಲಿ ಏನಾಗಿರ್ತದೆ ಅಂತಂದರೆ 43 ಪ್ರಶ್ನೆ ಏನಂತಂದರೆ ಸಾವಯವ ಸಂಯುಕ್ತ ಒಂದು ಗುಂಪಿನ ಮೊದಲ ಸದಸ್ಯ CH2O ಆಗಿರ್ತದೆ. ಈ ಗುಂಪಿನ ಹೆಸರು ಅನುರೂಪ ಶ್ರೇಣಿಯಲ್ಲಿದ್ದರೆ ಈ ಗುಂಪಿನ ಮೂರನೇ ಸದಸ್ಯನ ಹೆಸರು ಮತ್ತು ಅಣುಸೂತ್ರವನ್ನು ನಿರ್ಧರಿಸಿ ಈ ಸಾವಯವ ಸಂಯುಕ್ತಗಳ ಗುಂಪಿನ ಸಾಮಾನ್ಯ ಹೆಸರನ್ನು ಕೇಳಿರಿ ಅಂತ ಕೇಳಿದರೆ ಇದು ಪ್ರೊಫೆನಾಲ್ ಅಥವಾ ಪ್ರೊಫೆನಾಲ್ಡಿಹೈಡ್ ಅಂತ ಕರಿತೀವಿ. ಇದರ ಒಂದು ರಚನಾ ಸೂತ್ರ ಏನಾಗಿರ್ತದೆ ಅಂತಂದರೆ C2H5CHO. ಅದರ್ವೈಸ್ ನಾವು ಏನಂತ ಬರಿಬೋದು ಅಂತಂದರೆ C3H6O ಅಂತ ಕೂಡ ಬರಿಬೋದು. ಇದು ಆಲ್ಡಿಹೈಡ್ಗಳಾಗಿರ್ತಾವೆ ಅನ್ನುವಂಥದ್ದು. ಅದೇ ರೀತಿಯಾಗಿ 44ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ CH4 + Cl2 CH3Cl + HCl ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಈ ಕ್ರಿಯೆಯ ಸಂಕಲನ ಕ್ರಿಯೆ ಅಥವಾ ಆದೇಶನ ಕ್ರಿಯೆಯೇ ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇದು ಆದೇಶನ ಕ್ರಿಯೆ ಆಗಿರ್ತದೆ. ಈ ಕ್ರಿಯೆಯಲ್ಲಿ ಕ್ಲೋರಿನ್ ಮಿಥೇನ್ ಅಣುವಿನ ಹೈಡ್ರೋಜನ್ ಪರಮಾಣುವಿನ ಸ್ಥಾನ ಪಡೆಯುವುದರಿಂದ ಇದನ್ನು ಆದೇಶನ ಕ್ರಿಯೆ ಅಂತ ನಾವು ಕರಿತೀವಿ ಅನ್ನುವಂಥದ್ದು. 45ನೇ ಪ್ರಶ್ನೆಯನ್ನು ನೋಡೋದಾದರೆ ಅಲ್ಕೇನ್ಗಳು ಎಂದರೇನು, ಅಲ್ಕೈನ್ಗಳ ಮೊದಲ ಸದಸ್ಯನ ಹೆಸರಿಸಿ ಮತ್ತು ಅವನ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು 45ನೇ ಪ್ರಶ್ನೆಯನ್ನು ನೋಡೋದಾದರೆ ಎರಡು ಅಥವಾ ತ್ರಿಬಂಧಗಳನ್ನು ಹೊಂದಿರುವಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಾವು ಅಲ್ಕೈನ್ಗಳಂತ ಕರಿತೀವಿ. ಇದರ ಮೊದಲ ಸದಸ್ಯನ ಹೆಸರು ಇಥಾನ್ ಆಗಿರ್ತದೆ ಅಥವಾ ಅಸಿಟಿಲಿನ್ ಆಗಿರ್ತದೆ. ಇದರ ಅಣುಸೂತ್ರ ಏನಾಗಿರ್ತದೆ ಅಂತಂದರೆ C2H2 ಆಗಿರ್ತದೆ ಅನ್ನುವಂಥದ್ದು. ಇನ್ನು 46ನೇ ಪ್ರಶ್ನೆಯನ್ನು ನೋಡೋದಾದರೆ ಕೆಳಗಿನ ಕ್ರಿಯೆಯಲ್ಲಿ ಕ್ರಿಯೆಯನ್ನು ಪೂರ್ಣಗೊಳಿಸಿ ಈ ಕ್ರಿಯೆಯನ್ನು ಸಾಬೂಣೀಕರಣ ಕ್ರಿಯೆ ಎಂದು ಏಕೆ ಕರೀತಾರೆ ಅಂತೇಳಿ ಅಂದರೆ ಈ ಕ್ರಿಯೆಯನ್ನು ಕರೆಯೋದಾದರೆ CH2COOH2 C2H5 + NaOH gives to
gives to C2H5OH plus CH3COO ಆಗಿರ್ತದೆ. ಇದು ಸಾಬೂನಿನ ತಯಾರಿಕೆಯಲ್ಲಿ ಬಳಸೋದ್ರಿಂದ ಈ ಕ್ರಿಯೆಯನ್ನು ಸಾಬೂನೀಕರಣ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು. ಇನ್ನು 47ನೇ ಪ್ರಶ್ನೆಯನ್ನು ನೋಡೋದಾದರೆ ಎರಡು ಉಪಪ್ರಶ್ನೆಗಳನ್ನು ರಾಸಾಯನಿಕ ಗಮನಗಳನ್ನು ಗಮನಿಸಿ ಈ ಕೆಳಗಡೆ ಉತ್ತರಿಸಿ ಅಂತ ಕೇಳಿದರೆ, ಒಂದನೇ ಉತ್ತರವನ್ನು ನೋಡೋದಾದರೆ ಈ ಇಥೀನ್ ಅಂತಕ್ಕಂಥದ್ದು ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ತದೆ. ಬಿ ಅನ್ನೋದು ಈಥೇನ್ ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ತದೆ ಅನ್ನುವಂಥದ್ದು. ಈ ರಚನೆಗಳನ್ನು ಕೊಟ್ಟಿರ್ತಕ್ಕಂಥ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದನೇದು 48ನೇ ಪ್ರಶ್ನೆ, ಒಂದನೇದು ಏನಾಗಿರ್ತದೆ ಅಂದರೆ ಪ್ರೊಪೈನಿಕ್ ಆಮ್ಲ ಆಗಿರ್ತದೆ ಅನ್ನುವಂಥದ್ದು. ಇದು ಪ್ರೊಪೈನಿಕ್ ಆಮ್ಲ. ಎರಡನೇದು ಬ್ಯೂಟೀನ್ ಆಗಿರ್ತದೆ. ಮೂರನೇದು ಎಥನಾಲ್ ಆಗಿರ್ತದೆ. ನಾಲ್ಕನೇದು ಫೆಂಟೈನ್ ಆಗಿರ್ತದೆ ಅನ್ನುವಂಥದ್ದು. ಎಸ್ಟರ್ ತಯಾರಿಕೆಯಲ್ಲಿ ತೋರಿಸುವ ಒಂದು ಚಟುವಟಿಕೆ ಚಿತ್ರ ಬರೆದು ಎಸ್ಟರನ್ನು ಹೇಗೆ ಪತ್ತಲಾಗುತ್ತದೆ. ಇದೇನಂತಂದರೆ ಒಂದು ಪ್ರಮಾಣದಲ್ಲಿ ಏನು ತೊಗೋದು ಅಂತಂದರೆ 1 ml ಎಥನಾಲ್ ತೊಗೊಳ್ಳೋದು, ಶುದ್ಧ ಆಲ್ಕೋಹಾಲನ್ನು ತೊಗೋದು ಮತ್ತು 1 ml ಗ್ಲಿಸರೈಲ್ ಅಸಿಟಿಕ್ ಆಮ್ಲವನ್ನು ತೆಗೆದುಕೊಂಡು ಇದಕ್ಕೆ ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಕೆಲವು ಹನಿಗಳನ್ನು ಸೇರಿಸಿದ್ದಾದರೆ ಕನಿಷ್ಠ 5 ಹನಿಗಳನ್ನು 5 ನಿಮಿಷಗಳವರೆಗೆ ಜಲಪಾಕದಲ್ಲಿ ಕಾಯಿಸಿದಾಗ ಎಸ್ಟರ್ ಉಂಟಾಗ್ತದೆ ಅನ್ನುವಂಥದ್ದನ್ನು ತೆಗೆದುಕೊಳ್ಬೋದು. ಈ ಒಂದು ಸಂಚಿಕೆಯಲ್ಲಿ ನಾವು 1 ಅಂಕದ ಪ್ರಶ್ನೆಯನ್ನು ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಾಯದ ಮೇಲೆ ನಾವು ನೋಡಿದ್ದೀವಿ. ಮತ್ತಷ್ಟು ವಿವಿಧ ಅಧ್ಯಾಯಗಳ ಒಂದು ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.